ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮೇಘಶಾಲಾ ಸಂಸ್ಥೆಯಿಂದ ನಮ್ಮ ಶಾಲೆಗೆ ಈ ವರ್ಷ ಇದೇ ಪ್ರಥಮ ಬಾರಿಗೆ 3 ಟ್ಯಾಬ್ಗಳನ್ನು ಕೊಟ್ಟಿದ್ದಾರೆ. ನಮಗೆ ಮೊದಲೆಲ್ಲ ಟೀಚಿಂಗ್ ಏಡ್ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಚಿತ್ರ ಸಮೇತ ಮಕ್ಳಿಗೆ ಮಾಡಿ ತೋರಿಸೋದು ತುಂಬ ಕಷ್ಟ ಆಗ್ತಿತ್ತು. ಆದರೆ ಈಗ ನಮಗೂ ತುಂಬ ಸುಲಭ ಆಯಿತು. ಮಕ್ಕಳಿಗೂ ಸಹ ಫೋನು TV ಅಂದರೆ ಡಿಜಿಟಲಲ್ಲಿ ಕಲಿಯೋದು ಅಂದರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಅವ್ರಿಗೂ ಬೇಗ ಅರ್ಥ ಆಗುತ್ತೆ. ನೋಡಿ ಕಲಿ ತಿಳಿ ಅನ್ನೋ ಥರ ನೋಡಿ ಕಲಿಯೋದು ತುಂಬ ಚೆನ್ನಾಗಿರುತ್ತೆ. ಬರೀ ಹೇಳಿ ಕಲಿತ್ರೆ ಕಿವಿಲಿ ಮರ್ತೋಗ್ತಾರೆ. ಆದರೆ ನೋಡಿದ್ದು ಅವ್ರಿಗೆ ತುಂಬ ದಿನಗಳು ನೆನಪಿರುತ್ತೆ. ಆದರೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಮಾಸ್ಟ್ರುಗಳು ನಮಗೆಲ್ಲ ಬೋರ್ಡ್ ಅಷ್ಟೇ ಬಳಸ್ಕೊತಾ ಇದ್ರು. ನಾವು ಈಗ ಟೀಚಿಂಗ್ ಏಡು ಸಹ ಬಳಸ್ಕೊಂಡು ಈ ಪಾಠ ಮಾಡ್ತಾಯಿದ್ವಿ. ಅದರಲ್ಲೂ ಕಲಿಯೋದಕ್ಕಿಂತ ಈ ಟ್ಯಾಬನ್ನು ಬಳಸ್ಕೊಂಡು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಲಿಯೋದ್ರಿಂದ ಮಕ್ಕಳಿಗೆ ನಿಜವಾಗ್ಲೂ ತುಂಬ ಅತ್ಯುತ್ತಮವಾಗಿ ಕಲಿಕೆ ಉಂಟಾಗುತ್ತೆ ಅಂತ ನಮ್ಗನ್ನಿಸ್ತಾ ಇದೆ. ನನ್ನ ಹೆಸರು ಶಬಾನಾ ಫಿರ್ದೋಸ್. ನಾನು GLPS ತಿರುಮೇನಹಳ್ಳಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಟೀಚಿಂಗ್ಗೆ ಬಂದಾಗ ಟೀಚಿಂಗ್ ಪಾರ್ಟಲ್ಲಿ ವೇರಿಯಸ್ ಪಿಕ್ಚರ್ಸ್ ಇದೆ ಮತ್ತು ವೇರಿಯಸ್ ಲೆಸನ್ ಪಾರ್ಟ್ಸ್ ಇದೆ. ಅದನ್ನು ಪಿಕ್ಚರ್ಸ್ ನೋಡೋದು ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕಲರ್ಫುಲ್ ಪಿಕ್ಚರ್ಸ್. ಅದನ್ನು ನೋಡಿ ಇಂಟ್ರೆಸ್ಟಿಂಗ್ಲಿ ಅವರು ಅದನ್ನು ಅಬ್ಸರ್ವ್ ಮಾಡ್ತಾರೆ. ಮತ್ತು ರಿಲೇಟೆಡ್ ರೀಡಿಂಗ್ ಪ್ಯಾರಾಸ್ ಇದೆ. ಅದನ್ನು ಓದಿ ಅವರು ಆ ಲೆಸನ್ಸ್ ಥರ ಇರೋದನ್ನು ಓದಿ ಅವರು ಅರ್ಥ ಮಾಡ್ಕೊಳ್ತಾರೆ. ಹಲೋ, ಗುಡ್ ಮಾರ್ನಿಂಗ್. This is me. Anjali. She is Anjali. I am 6 years old. ನಮ್ಮ ಮೇಘಶಾಲಾ ಒಂದು ಸಂಸ್ಥೆಯ ವತಿಯಿಂದ ವಿಶೇಷವಾಗಿ ಕಳೆದ 4-5 ವರ್ಷಗಳಿಂದ ನಮಗೆ ಟ್ಯಾಬ್ಗಳ ಮೂಲಕ ಮಕ್ಕಳಲ್ಲಿ ಕಲಿಕೆಯನ್ನು ಉಂಟು ಮಾಡೋದಕ್ಕೆ ಸಂಬಂಧಿಸಿದಂತೆ ಶಾಲೆಗಳಿಗೆ ಕಂಟೆಂಟ್ ಅಪ್ಲೋಡ್ ಆಗಿರುವಂತಹ ಟ್ಯಾಬ್ಗಳನ್ನು ನೀಡಿ ಅವರಿಗೆ ವಿಶೇಷವಾಗಿ ಶಿಕ್ಷಕರಿಗೂ ಕೂಡ ತರಬೇತಿಯನ್ನು ನೀಡಿ ಮಕ್ಕಳಿಗೆ ಅದು ನೇರವಾಗಿ ತಲುಪೋದಕ್ಕೆ ಸಹಕಾರವನ್ನು ಮಾಡ್ತಿದ್ದಾರೆ. ಹಿಂದೆ ನಾವು ಪಠ್ಯಪುಸ್ತಕವನ್ನಷ್ಟೇ ಒಂದು ತಂತ್ರವನ್ನಾಗಿ ಬಳಸ್ತಿದ್ವಿ, ಬೋಧನಾ ತಂತ್ರವನ್ನಾಗಿ. ಆದರೆ ಈ ದಿನ ಪಠ್ಯಪುಸ್ತಕ ಕೇವಲ ಒಂದು ಬೋಧನಾ ತಂತ್ರ ಅಲ್ಲ, ಅದನ್ನು ನಾವು ಈ ಆನ್ಲೈನ್ ಕಲಿಕೆ ಮತ್ತು ತಂತ್ರಜ್ಞಾನ ಆಧಾರಿತವಂತಹ ಕಲಿಕೆಗಳ ಮೂಲಕ ಸಾಧಿಸಿದರೆ ಮಾತ್ರ ಉತ್ತಮವಂತಹ ಕಲಿಕೆ ಉಂಟಾಗುತ್ತೆ ಅನ್ನೋದು ನಮ್ಮ ಆಧುನಿಕ ಶೈಕ್ಷಣಿಕ ಪರಿಕಲ್ಪನೆ ಆಗಿದೆ. ನಿಜವಾಗ್ಲೂ ಈ ಥರ ಟ್ಯಾಬ್ ಕೊಟ್ಟಿರೋದು ತುಂಬ ಅನುಕೂಲ. ಅದಕ್ಕೋಸ್ಕರ ಮೇಘಶಾಲಾ ಸಂಸ್ಥೆಯವ್ರಿಗೆ ಮಾರ್ಕರ್ ಸರ್ಗೂ ಸಹ ನಮ್ಮ ಶಾಲೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.